ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ವೀಡಿಯೋಸ್ ಹಾಕಿ ತುಂಬ ದಿನ ಆಯಿತು. ಮಕ್ಕಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ವಿಡಿಯೋ ಮಾಡಿ ಕೂಡ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಬೈ ಗಾಡ್ಸ್ ಗ್ರೇಸ್ ಇವಾಗ ಹುಷಾರಾಗಿದ್ದಾರೆ. ಸೊ ಇವಾಗ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಗ್ರೀನ್ ಪೀಸ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಹಾಗಾಗಿ ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಹೋಲ್ ಗರಂ ಮಸಾಲ ಇದೆಯಲ್ಲ ಅದು ಹಾಕಿಬಿಟ್ಟು ಸ್ವಲ್ಪ ಅದು ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಾಗೆ ನೀವು ಹಸಿರು ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ರಿಂದ 3 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಇದಾದಮೇಲೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ. ಇದು ನಾನು ರೆಡಿಮೇಡ್ ಶಾಪಲ್ಲಿ ತೊಗೊಂಡಿದ್ದು, ಅದೇ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಹಸಿರು ಬಟಾಣಿ ಹಸಿದು ಹಾಗೆ ಸಿಕ್ತು ಅಂದರೆ ಅದನ್ನು ಕೂಡ ನೀವು ಹಾಕ್ಕೊಬೋದು. ಅದು ಹಾಕ್ಬಿಟ್ಟು ಅದನ್ನು ಕೂಡ ಒಂದು 2 ನಿಮಿಷ, ಜಾಸ್ತಿ ಹೊತ್ತು ಬೇಡ, ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಬೇಕು. ನಾನು ಮಧ್ಯದಲ್ಲಿ ಜೀರಿಗೆ ಹಾಕೋದನ್ನ ಮರ್ತುಬಿಟ್ಟೆ. ನಾನು ಮಾಡುವಾಗ ಏನೋ ಮಿಸ್ ಆಗಿದೆ ಅಂತ ಅಂದ್ಕೊಂಡೆ. ಸೊ ಜೀರಿಗೆ ಮರ್ತೋಗಿತ್ತು. ಆಗ ನಾನು ಈ ರೀತಿ ಮಾಡಿದೆ. ಒಂದು ಮಾಮೂಲಿ ಒಗ್ಗರಣೆ ಹಾಕ್ತೀವಲ್ಲ ಅದೇ ರೀತಿ ಸ್ವಲ್ಪ ಎಣ್ಣೆಗೆ ಜೀರಿಗೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಅದು ಸ್ಮೆಲ್ ಬಂದ ತಕ್ಷಣ, ಜೀರಿಗೆ ಸ್ಮೆಲ್ ಬರುತ್ತಲ್ಲ, ಅದು ಬಂದ ತಕ್ಷಣ ಅದನ್ನು ಎತ್ತಿ ಮಾಮೂಲಿ ನಾನು ಏನು ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡೆ. ಇದನ್ನು ನೀವು ಒಂದು ಟಿಪ್ಪಾಗಿ ಕೂಡ ತೊಗೋಬೋದು. ಈ ಥರ ನೀವೇನಾದರೂ ಮರೆತರೆ, ಮಿಸ್ಸಾಗಿ ಮರೆತಾಗ ಈ ಥರ ಮಾಡ್ಕೊಳ್ಳಿ. ಆದಷ್ಟು ನೆನ್ಪಿಟ್ಕೊಂಡು ಮಾಡಿ ನಂತರ ಮಾಡಬೇಡಿ. ಆದರೆ ಮರ್ತೋಯ್ತು ಅಂದರೆ ನೀವು ಈ ರೀತಿ ಕೂಡ ಮಾಡ್ಬೋದು. ಅದೇನು ತುಂಬ ಡಿಫ್ರೆನ್ಸ್ ಏನೂ ಅನಿಸಲ್ಲ, ಸೇಮ್ ಫ್ಲೇವರ್ ಅದೇ ಥರ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಅಕ್ಕಿ ಏನು ಅಳತೆ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕ್ಕೊಬೇಕು. ಅಕ್ಕಿ ಹಾಕಿದ್ಮೇಲೆ ಅದನ್ನು ಒಂದು 2 ನಿಮಿಷ ಹಾಗೆ ಬಾಡಿಸ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ. ಸೊ ಈ ರೀತಿ ಒಂದು 2 ನಿಮಿಷ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಅಳತೆಗೆ ನೀರು ಎಷ್ಟು, ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸ್ ನೀರು, ನಮ್ಮ ಅಂದರೆ ನೀವು ಅಕ್ಕಿ ಯಾವ್ದು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ನೋಡಿಕೊಂಡು, ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ. ಜೊತೆಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ಇದು ಲೈಟಾಗಿ ನಿಂಬೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಿಂಬೆ ರಸ ಹಾಕಿಬಿಟ್ಟು ಇದಾದಮೇಲೆ ನಾರ್ಮಲಾಗಿ ಅನ್ನ ಎಲ್ಲ ಮಾಡ್ತೀವಲ್ಲ ಅದೇ ಥರ 2 ವಿಜಿಲ್ ಕೂಗಿಸ್ತು ಅಂದರೆ ನಮ್ಮ ಗ್ರೀನ್ ಪೀಸ್ ಪಲಾವ್ ರೆಡಿ ಆಗುತ್ತೆ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ವೆಜಿಟೇರಿಯನ್ಸ್ ಆಗಿತ್ತು ಅಂತಂದರೆ ಈ ವೆಜಿಟೇಬಲ್ ಕರಿ ಆ ಥರ ಮಾಡ್ಕೋಬೋದು. ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿತ್ತು ಅಂದರೆ ನೀವು ಯಾವುದನ್ನು ಬೇಕಾದರೂ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿರೋರು ಎಲ್ಲರಿಗೂ ಇಷ್ಟ ಆಯಿತು. ಸೊ ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಗೇ ಸೈಡ್ ಬೈ ಸೈಡ್ ಸಾಂಬಾರಿಗೂ ಇಟ್ಟಿದ್ದೆ. ಯಾಕಂದರೆ ಅವತ್ತು ಅಮ್ಮ ಮನೆಗೆ ಬರ್ತಾಯಿದ್ರು. ನನಗೊಂದಷ್ಟು ಗಿಡಗಳನ್ನ ರೀಪಾಟ್ ಮಾಡೋಕ್ಕಿತ್ತು. ಅಮ್ಮ ಗಿಡಗಳನ್ನೆಲ್ಲ ಕಟ್ಟಿಂಗ್ಸ್ ಮಾಡಿ ಒಂದು ಕವರ್ಗೆ ಹಾಕಿಬಿಟ್ಟು ಚಿಗುರಿಸ್ಕೊಟ್ಟಿದ್ರು. ಅದನ್ನೆಲ್ಲ ಇವಾಗ ಸ್ವಲ್ಪ ದೊಡ್ಡದಾಗಿತ್ತು ಎಲ್ಲ ಪ್ಲ್ಯಾಂಟ್ಸ್ ಕೂಡ. ಅದನ್ನೆಲ್ಲ ಪಾಟ್ಗೆ ಹಾಕೋಣ ಅಂತ ಹೇಳಿ ಅಮ್ಮ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಆ ಕೆಲಸ ಇದ್ದಿದ್ದರಿಂದ ಅಮ್ಮನೂ ಬರ್ತಾರೆ ಅಂತೇಳಿ ಒಂದೇ ಸರಿ ಅಡುಗೆನೂ ಮಾಡಿಬಿಡೋಣ. ಯಾಕಂದರೆ ನಾನು ಅಲ್ಲಿ ಗಿಡಗಳ ಹತ್ರ ಹೋಯ್ತು ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಬೆಳಿಗ್ಗೆನೇ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ದಾಲ್ ಪಾಲಕ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಈ ಟಿಫನ್ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಈ ಗ್ಯಾಪಲ್ಲಿ ನಮ್ಮ ಜೇಸನ್ ತುಂಬ ಸೈಲೆಂಟಾಗಿದ್ದ. ಇಷ್ಟು ಸೈಲೆಂಟಾಗಿದ್ದಾನೆ ಅಂತ ಬಂದು ನೋಡಿದ್ರೆ ಅವ್ನು ಮಾಡ್ತಾ ಇರೋ ಕೆಲಸ ನೋಡಿ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ಹಾಗೆ ಅಲ್ವಾ. ಇದನ್ನು ಈ ಏಜಲ್ಲಿ ಮಾಡಿದ್ರೆ ಇದೊಂಥರ ನಮಗೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ದೊಡ್ಡವರಾದಮೇಲೆ ನಾವೇ ಇದನ್ನೆಲ್ಲ ಮಿಸ್ ಮಾಡ್ಕೋತೀವಿ ಖಂಡಿತ. ಯಾಕಂದರೆ ನಾನು ಇವಾನ್ ವಿಷಯದಲ್ಲಿ ಇದನ್ನು ಫೀಲ್ ಮಾಡಿದ್ದೀನಿ. ಚಿಕ್ಕವನಿರುವಾಗ ಇವಾನ್ ಕೂಡ ಇದೇ ಥರ ಮಾಡಿದ್ದ. ಪೌಡರ್ ಎತ್ಕೊಂಡು, ಆಗ ನಾನು ಅಮ್ಮನ ಮನೇಲಿದ್ದೆ, ಇಡೀ ಮನೆ ಎಲ್ಲ ಪೌಡರ್ ಮಾಡಿಕೊಂಡು ಫುಲ್ ಅವ್ನ ಕಾಲು ಪೌಡರೆಲ್ಲ ಆಗಿತ್ತಲ್ಲ, ಆ ಹೆಜ್ಜೆ ಎಲ್ಲ ಇಡೀ ಮನೆ ಆಗಿತ್ತು, ಆ ಥರ ಮಾಡಿದ್ದ. ಸೊ ಇದೆಲ್ಲ ಒಂಥರ ಗುಡ್ ಮೆಮೊರೀಸ್. ಸೊ ಇದಾದಮೇಲೆ ನಾನು ಅಮ್ಮನ ಪಿಕ್ ಮಾಡೋಕ್ಕೆ ಹೋಗಬೇಕಿತ್ತು. ಹಾಗೆಯೇ ಕರ್ಕೊಂಬರುವಾಗಲೇ ನಾನು ಪಾಟ್ಗಳು ಅಮ್ಮ ಹೇಳಿದರು ಈ ಸೈಜ್ ಪಾಟ್ ತೊಗೋ ಈ ಥರ ಅಂತ. ಬಟ್ ಆವತ್ತು ಪಾಟ್ಸ್ ಇರಲಿಲ್ಲ. ಹಬ್ಬದ ಟೈಮಲ್ಲಿ ಎಲ್ಲ ಬರಬೇಕು, ಸ್ಟಾಕ್ ಸ್ವಲ್ಪನೇ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು. ಇರೋಷ್ಟರಲ್ಲಿ ನಾನು ಅಮ್ಮನ ಕೇಳಿಬಿಟ್ಟು ಅಮ್ಮ ಏನು ಸೈಜ್ ಹೇಳಿದ್ರು ಆ ಸೈಜ್ ಪಾಟ್ಗಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ. ನಮ್ಮಮ್ಮ ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಬಿಟ್ಟಿದ್ರು. ಈ ಥರ ಗಿಡದ ಕೆಲಸ ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟ. ಅವರ ಒಂದು ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ಗಿಡಗಳಂದರೆ ನಮ್ಮಮ್ಮಂಗೆ ಅಷ್ಟು ಇಷ್ಟ. ಗಿಡಗಳನ್ನ ಈ ಥರ ರಿಪೋರ್ಟ್ ಮಾಡೋದು ಅಥವಾ ಗಿಡ ಪರ್ಚೇಸ್ ಮಾಡೋದು, ಪಾಟ್, ಈ ಥರ ಗಾರ್ಡನಿಂಗ್ ರಿಲೇಟೆಡ್ ಏನು ಕೆಲಸ ಮಾಡೋದು ಇದ್ರೂ ತುಂಬ ಖುಷಿಯಾಗಿ ಮಾಡ್ತಾರೆ.
ಇವಾಗ ಅಮ್ಮ ಇಲ್ಲಿ ಹಾಕ್ತಾ ಇರೋದು ನಂದಿ ಬಟ್ಲು, ಅಂದರೆ ಒಂದೇಳೆ. ಇದು ಹೇಗೆ ಅಂತಂದರೆ ಒಂದು ವರ್ಷದಲ್ಲಿ ಒಂದು ವರ್ಷ ಪೂರ್ತಿ ಇದರಲ್ಲಿ ಹೂ ಇದ್ದೇ ಇರುತ್ತೆ. ಒಂದು ದಿನವೂ ಕೂಡ ಹೂ ಇಲ್ಲ ಅನ್ನೋಂಗೆ ಇಲ್ಲ. ಆ ಥರ ಎನಿ ಟೈಮ್ ಇದರಲ್ಲಿ ಹೂವು ಇರುತ್ತೆ. ಹಾಗಾಗಿ ನನಗೆ ಈ ಗಿಡ ತುಂಬ ಇಷ್ಟ. ಜೊತೆಗೆ ಇದರಲ್ಲಿ ಅಡ್ವಾಂಟೇಜ್ ಏನಂತಂದರೆ ಇದನ್ನು ಹಸು ಎಲ್ಲ ಏನೂ ಮೇಯಲ್ಲ. ಹಾಗಾಗಿ ಹೊರಗಡೆ ಆರಾಮಾಗಿ ಇಡ್ಬೋದು. ಮನೆಯಿಂದ ಹೊರಗಡೆ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಇತ್ತು ಅಂದರೆ ಹೊರಗಡೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಜಾಸ್ತಿ ಎಳೆದು ಕೂಡ ಇದೆ ಅಮ್ಮನ ಮನೆಯಲ್ಲಿ. ಅದು ತುಂಬ ತಂಪು. ಈ ಕಣ್ಣು ಅಲರ್ಜಿ ಆದರೆ ಮತ್ತು ಬಾಡಿ ಹೀಟ್ ಆಯಿತು ಅಂದರೆ ಅದನ್ನು ಹಾಗೆ ಕಣ್ಣಿಗೆ ಒತ್ಕೋತಾರೆ. ಅದನ್ನು ಒಣಗಿಸಿ ಕಾಡಿಗೆ ಕೂಡ ಮಾಡ್ತಾರೆ. ಯುವಾನ್ ಪಾಪು ಆಗಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಅಲ್ಲೊಬ್ರು ಅಜ್ಜಿ ಇದ್ರು, ಅವ್ರು ನಮ್ಗೆ ಮಾಡಿಕೊಟ್ಟಿದ್ರು ಅದನ್ನು. ಸೊ ಈ ಗಿಡ ತುಂಬ ಒಳ್ಳೆಯದು. ಇದು ನಂಗೆ ತುಂಬ ಇಷ್ಟ. ಲೈಕ್ ಎನಿ ಟೈಮ್ ಫ್ಲವರ್ ಇರುತ್ತಲ್ಲ, ಹಾಗಾಗಿ ಇಷ್ಟ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ರೀಪಾಟ್ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೊಸದಾಗಿ ಗಾರ್ಡನಿಂಗ್ ಏನಾದರೂ ನೀವು ಮಾಡ್ತೀರಾ, ಇವಾಗಷ್ಟೇ ನನಗೆ ಗಾರ್ಡನಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಲೈಕ್ ನಂತರ ಇವಾಗ ಮಾಡಬೇಕು ಅಂತ ಆಸೆ ಶುರುವಾಗಿದೆ ಅಂತ ಅನ್ನೋರು ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ. ಇದೇ ಥರ ರಿಪಾಟ್ ಮಾಡೋದು. ಗಿಡ ಚಿಗುರಿದ ಮೇಲೆ ಪ್ಲಾಸ್ಟಿಕ್ ಕವರ್ ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಅದನ್ನ ತೆಗೆದುಬಿಟ್ಟು ಕೆಳಗಡೆ ಇರೋ ಸ್ವಲ್ಪ ಮಣ್ಣನ್ನ ತೆಗೆದು ಅದಾದಮೇಲೆ ಒಂದು ಪಾಟಿಗೆ ಫಸ್ಟ್ ಕೆಳಗಡೆ ಒಂದಷ್ಟು ಕಲ್ಲುಗಳನ್ನ ಹಾಕ್ಕೊಬೇಕು, ಫಿಲ್ಟರ್ ಆಗಲಿ ಅಂತ ಹೇಳಿ. ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಮತ್ತೆ ನಾವು ಏನು ಗಿಡ ನೆಡಬೇಕು ಅಂತಿದ್ದೀವಿ ಅದನ್ನು ಹಾಗೆ ಮಣ್ಣು ಸಮೇತ ರೂಟ್ಗೆ ಡ್ಯಾಮೇಜ್ ಆಗದಿರೋ ಥರ ತೆಗೆದು ಹಾಕಿ ಮತ್ತೆ ಮಣ್ಣು ನಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಮಣ್ಣನ್ನು ಫಿಲ್ ಮಾಡ್ಕೊಳ್ಳೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಚಿಕ್ಕದಾಗಿ ಈಗ ತಾನೇ ಚಿಗುರ್ತಾ ಇದೆ. ಬಟ್ ಅದರಲ್ಲೂ ಕೂಡ 5 ಪೆಟಲ್ಸ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಖುಷಿ ಆಯಿತು ಅದನ್ನ ನೋಡಿ. ಮತ್ತು ವಿಡಿಯೋದಲ್ಲಿ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದು. ಸೊ ಎಲ್ಲ ರೀಪಾಟ್ ಮಾಡ್ತಾ ಇದ್ದಾರೆ. ತುಂಬ ಪ್ಲಾಂಟ್ಸ್ ಏನು ಇರಲಿಲ್ಲ, ಬಟ್ ಅಂದ್ರೂ ಇದು ಮಾಡೋಷ್ಟರಲ್ಲಿ ಅರೌಂಡ್ 3:30 4 o'clock ಆಗೋಯ್ತು. ಈ ಕೆಲಸ ಮಾಡ್ತಾ ಇರುವಾಗಲೇ ನಮ್ಮದು ಇನ್ನೊಂದು ಪ್ಲಾನ್ ಫಿಕ್ಸ್ ಆಯಿತು. ಜೇಸನ್ ಬರ್ತ್ಡೇ ಇದ್ದಿದ್ದರಿಂದ ಲೈಕ್ ಅವ್ನಿಗೆ ಬಟ್ಟೆ ತೊಗೊಂಬಂದ್ಬಿಡೋಣ ಹೋಗಿ ಅಂತ. ಬಿಕಾಸ್ ಹಸ್ಬೆಂಡ್ಗೆ ಕೆಲವೊಂದು ಸರಿ ವೀಕೆಂಡ್ಸಲ್ಲಿ ಕೂಡ ವರ್ಕ್ ಇರುತ್ತೆ. ಹಾಗಾಗಿ ಇವತ್ತೇ ಹೋಗಿದ್ದು ಬರೋಣ ಸಂಜೆ ಹಂಗೆ ಇವನ್ ಸ್ಕೂಲ್ ಮುಗಿಸ್ಕೊಂಡ್ಮೇಲೆ ಹೋಗಿ ಬರೋಣ ಮೈಸೂರಿಗೆ ಅಂತ ಪ್ಲ್ಯಾನ್ ಆಯಿತು. ಹಾಗಾಗಿ ಈ ಕೆಲಸನ ಸ್ವಲ್ಪ ಬೇಗ ಮುಗಿಸ್ಕೊಂಡ್ವಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಗಿಡ ಬಂದು ಇವನ್ ಯಾವಾಗಲೂ ಅಂತ ಗೊತ್ತಿಲ್ಲ, ಅವ್ನು ಚಿಕ್ಕವನಿರುವಾಗಿಂದನೂ ಅವನಿಗೂ ಕೂಡ ಗಾರ್ಡನಿಂಗ್ ತುಂಬ ಇಷ್ಟ. ಹೇಳಬೇಕಂದ್ರೆ ಹಸ್ಬೆಂಡ್ ಅಮ್ಮ ಇದ್ದರು, ಅವ್ರಿಗೂ ಗಿಡ ಅಂದರೆ ತುಂಬ ಇಷ್ಟ, ನಮ್ಮಮ್ಮಂಗೂ ಗಿಡ ಅಂದರೆ ತುಂಬ ಇಷ್ಟ. ನನಗೆ ಇನ್ನೂ ಇಷ್ಟ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದ ಅಂದರೆ ಮನೇಲಿ ಯಾವ ಕಾಳುಗಳು ಸಿಕ್ಕಿದ್ರು ಏನು ಸಿಕ್ಕಿದ್ರು ತೊಗೊಬಂದು ಪಾಟಲ್ಲಿ ಹಾಕ್ತಾಯಿದ್ದ. ಆ ಥರ ಹಾಕಿ ಬೆಳೆದಿರೋ ನಿಂಬೆ ಹಣ್ಣಿನ ಗಿಡ ಇದು. ಸೊ ಅದನ್ನು ಹೇಗಾದರೂ ಜೋಪಾನವಾಗಿ ಕಾಪಾಡ್ಕೋಬೇಕಂತ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬೆಳೆದ್ಮೇಲೆ ಯಾವುದಾದ್ರೂ ಒಳ್ಳೆ ಜಾಗದಲ್ಲಿ ಇದನ್ನು ತೊಗೊಂಡೋಗಿ ನೆಡಬೇಕು. ಸೊ ಇದೆಲ್ಲ ಆದಮೇಲೆ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮೈಸೂರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಇವನ್ನ ಸ್ಕೂಲಿಂದ ಪಿಕ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೆ ನಾನು. ಬೇಗ ಬರಬೇಕಲ್ಲ, ಇನ್ನು ಹೊರಡಬೇಕು ಅಂತ. ಆನ್ ದ ವೇ ಬರುವಾಗ ಊರ ಹತ್ರನೇ ಲೈಕ್ ಸಂಕ್ರಾಂತಿ ಇತ್ತಲ್ಲ ಇನ್ನು 2 ದಿನ ಅಂತ, ಅಲ್ಲೆಲ್ಲ ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಕಲರ್ಸ್ ಎಲ್ಲ ಹಾಕ್ತಾಯಿದ್ರು. ಅಲ್ಲೇ ಊರಿನವರೆಲ್ಲರೂ ಸೇರಿಕೊಂಡು ರಂಗೋಲಿ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಮತ್ತೆ ಮನೆಗೆ ಬಂದು ಬೇಗ ರೆಡಿ ಮಾಡಿಸ್ಕೊಂಡು ಮಕ್ಕಳನ್ನು ಮೈಸೂರಿಗೆ ಹೊರಟ್ಬಿಟ್ವಿ. ಆಲ್ರೆಡಿ 4:30 ಆಗೋಗಿತ್ತು. ನಾವು ಊರಿಂದ ಹೊರಗಡೆ ಬರುವಾಗ ಆಲ್ಮೋಸ್ಟ್ 5 o'clock ಅಂತಲೇ ಹೇಳ್ಬೋದು. ನಾವು ಇನ್ನು ಹೋಗಿ ರೀಚ್ ಆಗೋಷ್ಟರಲ್ಲಿ 1.5 hour ಆಗುತ್ತೆ. ಯಾಕಂದರೆ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಏನೂ ಕೊಟ್ಟಿರಲಿಲ್ಲ ನಾನು. ಮಧ್ಯದಲ್ಲಿ ಒಂದು ಕಡೆ ನಿಲ್ಲಿಸಿ ಅವ್ರಿಗೇನಾದರೂ ಸ್ವಲ್ಪ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ನಾವು ಹೋಗಿ ರೀಚ್ ಆಗೋ ತನಕ ಆಲ್ಮೋಸ್ಟ್ ಕತ್ಲೆ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಹೊರಟ್ಬಿಟ್ವಿ. ನಾವು ಅಂದ್ಕೊಂಡಿದ್ದ ರೀತಿಯೇ ನಾವು ಹೋಗೋ ತನಕ ಕತ್ಲೆನೇ ಆಗಿತ್ತು. ಈ ಸಲ ನಾವು ರೆಗ್ಯುಲರಾಗಿ ಟ್ರೆಂಡ್ಸಲ್ಲಿ ತೊಗೊಳ್ತಿದ್ವಿ. ಅಲ್ಲಿ ಬೇರೆ ಎಲ್ಲಾದರೂ ಹೊಸದಾಗಿ ನೋಡೋಣ, ಇನ್ನೂ ಡಿಫ್ರೆಂಟಾಗಿ ಸಿಗ್ಬೋದು ಕಲೆಕ್ಷನ್ಸ್ ಅಂತ ಹೇಳಿ ಫೋರಮ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೋಗ್ತೀವಿ ಅಂತ ಗೊತ್ತಾದ ತಕ್ಷಣವೇ ಇಬ್ಬರಿಗೂ ಫುಲ್ ಖುಷಿ. ಜೇಸನ್ಗಿಂತ ಇವಾನಿಗೆ ತುಂಬ ಖುಷಿ. ಯಾಕಂದರೆ ಅಲ್ಲಿ ಹೋಯ್ತು ಅಂತಂದರೆ ಟಾಯ್ ಟ್ರೈನ್ ಮತ್ತು ಜೀಪ್ ಏನಾದರೂ ಇರುತ್ತೆ. ಸೊ ಇವನ್ ಫುಲ್ ಖುಷಿ ಆಗಿಬಿಟ್ಟಿದ್ದ. ಅವ್ನು ಖುಷಿ ಆದರೆ ಇದೇ ಥರ ಹೇಳಿದ ಮಾತೇ ಕೇಳಲ್ಲ, ಅವನಿಷ್ಟ ಬಂದಂಗೆ ಆಡ್ತಾ ಇರ್ತಾನೆ. ಸೊ ಅಕೇಶ್ನಲ್ಲಿ ತಾನೇ ಅವನು ಎಂಜಾಯ್ ಮಾಡಲಿ ಅಂತ ನಾವು ಸುಮ್ಮನೆ ಆಗ್ತೀವಿ. ಸೊ ಹೋಗಿ ಫಸ್ಟು ನಾವು ಡ್ರೆಸ್ ನೋಡಲಿಕ್ಕೆ ಅಂತ ಹೋದ್ವಿ. ಮಕ್ಕಳಿಗೆ ಒಂದು ಫ್ಲೋರಲ್ಲಿ ಫುಲ್ ಎಲ್ಲ ರೀತಿ ಬ್ರ್ಯಾಂಡ್ ಕ್ಲೋತ್ಸ್ ಇತ್ತು. ಅಲ್ಲಿ ಹೋಗಿ ನೋಡಿದ್ವಿ. ನಮ್ಗೆ ಯಾವುದೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಾವು ಅದು ಹುಡುಕ್ತಾ ಇರುವಾಗಲೇ ಜೇಸನ್ ಕಣ್ಣಿಗೆ ಟಾಯ್ ಟ್ರೈನ್ ಬಿತ್ತ. ಅವ್ನು ಕೂತ್ಕೊಳ್ತೀನಿ ಅಂತ ಕೇಳ್ದ. ಸರಿ ಆಯಿತು ಕೂತ್ಕೊಳ್ವೆ ಅಂತ ಹೋಗಿ ವಿಚಾರಿಸಿದ್ವಿ. ಅದಾದಮೇಲೆ ಅವನು ಭಯ ಪಟ್ಕೊಂಡ, ನಾನು ಕೂತ್ಕೊಳ್ಳಲ್ಲ ಅಂತ. ಜೇಸನ್ ಅಷ್ಟೊಂದು ಈ ಗೇಮ್ಸ್ ಎಲ್ಲ ಇಷ್ಟಪಡಲ್ಲ. ಸರಿ ಅದಾದಮೇಲೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಇವನ್ ಕಣ್ಣಿಗೆ ಇದು ಬಿತ್ತು. ನೋಡಿದ ತಕ್ಷಣ ಅಪ್ಪ ಮಗ ಹೋಗಿ ಲೈನಲ್ಲಿ ನಿಂತ್ಕೊಂಡ್ರು ಟಿಕೆಟ್ಗೆ ಅಂತ. ಇವನ್ ಇದನ್ನು ಆಟ ಆಡಬೇಕು ಅಂತ ನಿಂತ್ಕೊಂಡ. ಜೇಸನ್ನು ಕೇಳಿದ್ವಿ ಆಡ್ತೀಯ ಅಂತ, ಬಟ್ ಅವ್ನು ಆಡಲಿಲ್ಲ. ಜೊತೆಗೆ ಅವರು ಕೂಡ ಹೇಳಿದ್ರು ಚಿಕ್ಕವನಿದ್ದಾನಲ್ವ, ಲೈಕ್ ಹಿಂಗೆ ರೋಲ್
ಆವಾಗ ಅವ್ನಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಹಾಗಾಗಿ ಇವನ್ ಮಾತ್ರ ಇದರಲ್ಲಿ ಆಟ ಆಡಿಸಿದ್ವಿ. ಈ ಜೇಸನ್ ಸುಮ್ಮನೆ ನಿಂತಿದ್ದ ಆ ಗ್ಯಾಪಲ್ಲಿ ಅಲ್ಲಿ ಒಂದು ಟಾಯ್ ಶಾಪ್ ಅವರು ಬಂದು ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕಲ್ಲ, ಒಂದು ಬಲೂನ್ ಕೊಟ್ಟು ಒಂದು ಫೋಟೋ ತೊಗೊಂಡ್ರು. ಆ ಬಲೂನ್ ಕೊಟ್ಟಿದ್ದು ಸದ್ಯ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಇವಾನ್ ಕೂಡ ಈ ಗೇಮ್ನ ತುಂಬ ಎಂಜಾಯ್ ಮಾಡ್ದ. ಅವನು ಇವಾನ್ ಮತ್ತು ಇನ್ನೊಂದು ಹುಡುಗಿ ಸ್ವಲ್ಪ ಅವಳು ದೊಡ್ಡವಳಿದ್ಲು, ಇಬ್ಬರು ಆಡ್ತಾಯಿದ್ರು. ಬಟ್ ಅವರಿಬ್ಬರಿಗಿಂತ ಒಂಚೂರು ಚಿಕ್ಕ ಮಗು ಯಾವುದೋ ಮಧ್ಯದಲ್ಲಿತ್ತು. ಪಾಪ ಆ ಮಗುಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲಿಲ್ಲ. ಇವ್ರಿಗೆ ನಾವು ಹೇಳ್ತಾ ಇದ್ದೀವಿ ಮೆಲ್ಲಗಾಡಿ, ಚಿಕ್ಕವನಿದ್ದಾನೆ ಅಂತ. ಬಟ್ ಮಕ್ಕಳು ಲೈಕ್ ಅದೇ ಅವ್ರು ಖುಷಿಯಾಗಿಬಿಟ್ರೆ ಹೇಳೋದು ಮಾತು ಎಲ್ಲಿ ಕೇಳ್ತಾರೆ. ಒಟ್ಟಿನಲ್ಲಿ ತುಂಬ ಎಂಜಾಯ್ ಮಾಡ್ದೆ ಇವಾನ್ ಈ ಗೇಮ್ನ. ಆ ಕಡೆ ಇವಾನ್ ಆಟಾಡ್ತಾ ಇದ್ದರೆ ಈ ಕಡೆ ಜೇಸನ್ ಬಲೂನ್ ಇಟ್ಕೊಂಡು ನೋಡ್ತಾ ಇದ್ದಾನೆ. ಹೋಗ್ತೀಯಾ ಪಾಪು ಅಂತ ಕೇಳಿದ್ರು ಅವನಿಗೆ ತುಂಬ ಭಯ, ಇದೆಲ್ಲ ಇಷ್ಟಪಟ್ಟು ಆಟ ಆಡಲ್ಲ. ಲೈಕ್ ಜೇಸನ್ ಇನ್ನೂ ಸ್ವಲ್ಪ ಗೇಮ್ಸ್ ಇದೆಲ್ಲ ಅಷ್ಟು ಅವನಿಗೆ ಗೊತ್ತಾಗಲ್ಲ, ಚಿಕ್ಕವನಲ್ವ. ಹಾಗಾಗಿ ಇವಾನ್ ಇದೆಲ್ಲ ಎಂಜಾಯ್ ಮಾಡ್ತಾನೆ. ಸೊ ಗೇಮೆಲ್ಲ ಆಡಿದಾದಮೇಲೆ ಅಣ್ಣ ತಮ್ಮ ಇಬ್ಬರು ಅವರ ನೆಕ್ಸ್ಟ್ ಗೋಲ್ನ ಅಚೀವ್ ಮಾಡಿದ್ದಾರೆ. ಏನಂತಂದರೆ KFC ತಿನ್ನಬೇಕು ಅಂತ. ನನಗೆ ಗೊತ್ತಾಗಲಿಲ್ಲ ನಾವಿಲ್ಲಿ ಶಾಪಿಂಗಿಗೆ ಬಂದ್ವಾ ಅಥವಾ ಇವ್ರನ್ನ ಆಟ ಆಡಿಸ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಬಂದ್ವಾ ಅಂತ. ಬಿಕಾಸ್ ಟೈಮ್ ತುಂಬ ಓಡ್ತಾ ಇದೆ, ಲೇಟ್ ಆಗ್ತಾ ಇದೆ ಆಲ್ರೆಡಿ. ಬಟ್ ನಾವಿನ್ನೂ ಬಟ್ಟೆ ತೊಗೊಂಡಿರಲಿಲ್ಲ. ಸೊ ಬೇಗ ಬೇಗ ಎಲ್ಲ ತಿನ್ಕೊಂಡು ಮತ್ತೆ ಬಟ್ಟೆ ತೊಗೊಳಕ್ಕೆ ಅಂತೇಳಿ ಹೊರಟ್ವಿ. 8 o'clock ಆ್ಯಕ್ಚುಲಿ ಇವರು ಮಲ್ಗೋ ಟೈಮು. ಬಟ್ ಟೈಮ್ ಆಗಿದ್ದರಿಂದ ಇಲ್ಲೇ ತಿನ್ಕೊಳ್ಳಿ, ಇನ್ನು ಬಟ್ಟೆ ಎಲ್ಲ ತಗೊಳ್ಳೋಷ್ಟರಲ್ಲಿ ಖಂಡಿತ ಮಲಗಿ ಬಿಡ್ತಾರೆ ಅಂತ ಅಂದ್ಕೊಂಡು ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸಿದ್ವಿ. ಎಲ್ಲ ತಿಂದ್ಬಿಟ್ಟು ಬಟ್ಟೆ ನೋಡೋಕ್ಕೆ ಅಂತ ಹೋದ್ವಿ. ನಾನು ಆ ವಿಡಿಯೋ ಮಾಡಿಲ್ಲ, ಯಾಕೆ ಅಂತಂದರೆ ನಾವು ಹೋಗಿ ನೋಡ್ತಾ ಇದ್ದೀವಿ, ನಮ್ಗೆ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ದೊಡ್ಡವರಿಗೆಲ್ಲ ತುಂಬ ಇದೆ ಕಲೆಕ್ಷನ್ಸ್, ಬಟ್ ಸಣ್ಣ ಮಕ್ಕಳಿಗೆ ಕಲೆಕ್ಷನ್ಸ್ ತುಂಬ ಕಡಿಮೆ. ಟ್ರೆಂಡ್ಸ್ ಇತ್ತು, ಟ್ರೆಂಡ್ಸಲ್ಲಿನೂ ಅಲ್ಲಿ ನೋಡುವಾಗ ಮಕ್ಕಳಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಕಲೆಕ್ಷನ್ಸ್ ಕಡಿಮೆ. ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳಿ ನಾವು ಇನ್ನು ಟೈಮ್ ವೇಸ್ಟ್ ಮಾಡಿದ್ರೆ ಬಂದಿದ್ದು ವೇಸ್ಟ್ ಆಗುತ್ತೆ, ಬಂದಿದ್ದು ಕೆಲಸನೇ ಆಗಲ್ಲ ಅಂಥೇಳಿ ನಾವು ರೆಗ್ಯುಲರ್ ಆಗಿ ಟ್ರೆಂಡ್ಸಿಗೆ ಹೋಗ್ತಾ ಇದ್ವಿ, ಅಲ್ಲಿಗೆ ಹೊರಟ್ಬಿಟ್ವಿ. ನಾವು ಟ್ರೆಂಡ್ಸಿಗೆ ಬಂದಾಗನೇ 9:15 ಹಂಗೆ ಆಗಿತ್ತು. ಅದು ಕೂಡ ಕ್ಲೋಸಿಂಗ್ ಟೈಮ್. ಬಟ್ ಮುಗಿಬೇಕಲ್ಲ ಕೆಲಸ ಅಂಥೇಳಿ ಬಂದ್ವಿ. ನಾನು ಇವರಿಬ್ಬರು ಮಲಗಬಾರ್ದು ಅಂತೇಳಿ ಮೊಬೈಲೆಲ್ಲ ಕೊಟ್ಟು ಮ್ಯಾನೇಜ್ ಮಾಡ್ತಾಯಿದ್ದೆ. ಫೈನಲಿ ನಮ್ಮದು ಶಾಪಿಂಗ್ ಇಲ್ಲಿ ಮುಗೀತು. ಅದು ಹಾಗೆ ಅನಿಸುತ್ತೆ, ನಮಗೆ ಎಲ್ಲಾದರೂ ಒಂದು ಕಡೆ ನಮಗೆ ಕಲೆಕ್ಷನ್ಸ್ ಇಷ್ಟ ಆಗಿ ಅಲ್ಲಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ರೆ ನಮಗೆ ಬೇರೆ ಎಲ್ಲಿ ಹೋದ್ರೂ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಬಟ್ ನಮಗೆ ಇಲ್ಲಿ ಖುಷಿ ಆಯಿತು, ಎಲ್ಲ ಬಟ್ಟೆಗಳು ತುಂಬ ಚೆನ್ನಾಗಿ ಸಿಕ್ತು. ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತೋ ಅದೇ ಥರ ಸಿಕ್ತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನಾವು ನೋಡ್ತಾ ಇರುವಾಗಲೇ ಜೇಸನ್ಗೆ ನಿದ್ದೆ ಬಂದುಬಿಡ್ತು. ಸೊ ಅಲ್ಲಿನ್ನೂ ಆಫರ್ ಇದೆ ಸರ್, ಇದಕ್ಕೆ ಸ್ವಲ್ಪ ತೊಗೊಂಡ್ರೆ ನಿಮ್ಗೆ ಇಷ್ಟು ಆಫರ್ ಸಿಗುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಆಮೇಲೆ ಅವನ್ನ ಕರ್ಕೊಂಡು ಬಂದುಬಿಟ್ಟೆ. ಹಸ್ಬೆಂಡು ನಾನು ಮಿಕ್ಕಿದ್ದಕ್ಕೆ ಏನಿದೆ ಅದನ್ನು ನಾನು ತೊಗೊಂಡು ಬರ್ತೀನಿ, ಒಂದಷ್ಟು ಟಿ ಶರ್ಟ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದರು. ಫೈನಲಿ ನಾವು ಬಂದಿದ್ದ ಕೆಲಸ ಇವತ್ತು ಆಯಿತು. ಜೇಸನ್ ಬರ್ತ್ಡೇಗೆ ಶಾಪಿಂಗ್ ಆಯಿತು. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಮಕ್ಕಳಿಬ್ಬರು ಕೂಡ ಮಲ್ಕೊಂಡ್ಬಿಟ್ರು, ನಾನು ಹಸ್ಬೆಂಡ್ ಮಾತ್ರ. ನಾವು ಯೂಶ್ವಲಿ ನೈಟ್ ಟೈಮ್ ಏನಾದರೂ ಊಟ ಮಾಡೋದಾದರೆ ಫುಡ್ ಸ್ಟ್ರೀಟ್ ಇದೆ, ಅಲ್ಲೇ ಊಟ ಮಾಡೋದು. ರೀಸೆಂಟಾಗಿ ನಾನು ಮತ್ತು ನನ್ನ ಸಿಸ್ಟರ್ ಎಲ್ಲ ಹೋಗಿದ್ವಿ ಮೈಸೂರಿಗೆ ಕ್ರಿಸ್ಮಸ್ ಶಾಪಿಂಗ್ಗೆ ಅಂತ. ಆವಾಗ ಹೋಗಿದ್ದಾಗ ನಾವು ಈ ಶಾಪಲ್ಲಿ ಇದೇ ಥರ ಎಗ್ ಫ್ರೈಡ್ ರೈಸ್ ಮತ್ತು ಚಿಕನ್ ಕಬಾಬ್ ತೊಗೊಂಡಿದ್ವಿ. ಕಾಂಬಿನೇಷನ್ ಸೂಪರ್ ಆಗಿತ್ತು. ಸೊ ಆವತ್ತು ಕೂಡ ಅದೇ ಥರ ತೊಗೊಂಡ್ವಿ. ಒಳ್ಳೆ ಊಟ ಮುಗೀತು. ಊಟ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಾವೇನು ಕೆಲಸಕ್ಕೆ ಅಂತ ಹೋಗಿದ್ವಿ ಆ ಕೆಲಸ ಮುಗೀತು. ಫೈನಲಿ ಇವತ್ತಿನ ದಿನ ಈ ರೀತಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.